ನಾಗಣ್ಣ ಅವ್ರಿಗೆ. ಈಗ ಈ ಕಲಿಯುಗದಲ್ಲಿ ಎಲ್ಲರೂ ಮಾತಾಡಿದ್ರೆ ಇದು ಕಲಿಯುಗ 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 ಅಂತ ಹೇಳ್ತಾರೆ. ಕಲಿ ಅಂದರೆ ದೋಷದಿಂದ ಕೂಡಿರೋಂಥದ್ದು. ದೋಷ ಎಲ್ಲ ಕಡೆನೂ ಇಲ್ಲ ಪ್ರಪಂಚದಲ್ಲಿ. ಎಲ್ಲೆಲ್ಲಿ ದೋಷ ಇದೆ ಅಂದರೆ ಜೂಜಲ್ಲಿರುತ್ತೋ, ಹಣಕಾಸು ಯಾರು ಲಪ್ಟಾಯಿಸ್ತಾರೋ ಅಲ್ಲಿ, ಸುಳ್ಳು ಯಾರು ಹೇಳ್ತಾರೋ ಅಲ್ಲಿ, ಚಿನ್ನ ಬೆಳ್ಳಿ ವ್ಯವಹಾರದಲ್ಲಿ ಕಲಿ ಇರೋಂಥ ಜಾಗ. ಇಷ್ಟು ಜಾಗಕ್ಕೆ ಪರೀಕ್ಷಿತ್ತು ಜಾಗ ಕೊಟ್ಟಿದ್ದಾನೆ ಕಲಿಪುರುಷನಿಗೆ. ಆದರೆ ಪ್ರಪಂಚವೆಲ್ಲ ಕಲಿಯುಗ ಅಂತ ಹೇಳೋದು ನಾನು ನಂಬಲ್ಲ. ಯಾಕೆಂದರೆ ಈ ಕಲಿಯುಗದಲ್ಲೂ ಕೂಡ ಅನೇಕ ಜನ ಒಳ್ಳೆಯವರಿದ್ದಾರೆ ಅನ್ನೋದಕ್ಕೆ ನಮ್ಮ ಮಳವಳ್ಳಿ ನಾಗಣ್ಣನೇ ಸಾಕ್ಷಿ. ನಾವು ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಿಂದ ಆಟೋಲ್ಲಿ ಕಾಯ್ತಾ ಇದ್ವಿ. ಎಷ್ಟೋ ಆಟೋದವ್ರಿಗೆ ಹೇಳಿದ್ವಿ, ನಾವು ಸೀನಿಯರಪ್ಪ, ನಿಂತ್ಕೊಂಡು ಕಾಲು ಸೋತೋಗಿದೆ, ಕರ್ಕೊಂಡೋಗಿಪ್ಪ ಅಂದ್ರೆ ಇಲ್ಲ ಮೇಡಮ್ ನಾ ಈ ಕಡೆ ಹೋಗ್ತೀನಿ ಆ ಕಡೆ ಹೋಗ್ತೀನಿ ಅಂತ ಹೇಳಿದ್ರು. ಇವ್ರು ನಿಂತಿರೋರು ಅವ್ರನ್ನೇ ಮಾತಾಡಿಸಿ ಎಲ್ಲಿಗೆ ಹೋಗಬೇಕು ಮೇಡಮ್ ಅಂತ ಕೇಳಿದ್ರು. ಹೀಗೆ ಸೆಕೆಂಡ್ ಬ್ಲಾಕ್ ಜಯನಗರ ಅಂತ ಹೇಳಿದ್ಮೇಲೆ ಕರ್ಕೊಂಬಂದ್ರು ಅವರು. ಕರ್ಕೊಂಬಂದ್ಮೇಲೆ ಅವರು ನಾವು ದುಡ್ಡು ಕೊಟ್ಟರೆ ದುಡ್ಡು ಬೇಡ ಮೇಡಮ್, ನಮಗೆ ಸೀನಿಯರ್ಸ್ಗೆ ನಾನು ಸೇವೆ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು ಅವರು. ಈ ಕಾಲದಲ್ಲಿ ಸೇವೆಗೆ ಸೀಟೇ ಬೇಕಾಗಿಲ್ಲ. ಸೀಟಲ್ಲಿ ಇದ್ಕೊಂಡು ಸೇವೆ ಮಾಡ್ತೀವಿ ಅನ್ನೋದು ಸುಳ್ಳು. ಸೀಟ್ ಇಲ್ಲದೇ ಸೇವೆ ಮಾಡೋ ಜನನ ನಾವು ರೆಕಗ್ನೈಸ್ ಮಾಡಿ ಅವ್ರನ್ನ ಹೈಲೈಟ್ ಮಾಡಿ ಪ್ರಪಂಚಕ್ಕೆ ಅವ್ರನ್ನ ತಿಳ್ಕೊಡಿಸ್ಬೇಕು, ಇಂತಹ ಮಹನೀಯರಿದ್ದಾರೆ ಅಂತ. ನನಗೆ ಭಾಳ ಸಂತೋಷ ಆಯಿತು. ಈ ಬಿಸಿಲಲ್ಲಿ ಮುಕ್ಕಾಲು ಗಂಟೆ ಕಾದಾಗ ಆ ಪರಿಶ್ರಮವೆಲ್ಲ ನನಗೆ ಮರ್ತಾಗೆ ಆಗೋಯ್ತು. ಹೇಗೆ ಒಂದು ಮಗುಗೆ ತಾಯಿ ಜನ್ಮ ಕೊಟ್ಟಾಗ ಆ ನೋವೆಲ್ಲ ಹೇಗೆ ಮರಿತಾಳೋ ಹಾಗೆ ಇವರು ನಮ್ಮನ್ನು ಕರ್ಕೊಂಬಂದಾಗ ನಾವು ಮುಕ್ಕಾಲು ಗಂಟೆ ಬಿಸಿಲಲ್ಲಿ ನಿಂತಿದ್ದು ನಮಗೆ ಮರ್ತೋಯ್ತು. ಹಾಗೆ ಜೀವನದಲ್ಲಿ ಸೀಟಿಂದನೇ ಸೇವೆ ಮಾಡ್ತಾರೆ ಅನ್ನೋದು ಬಹಳ ಸುಳ್ಳಾಗಿರುವಂತಹ ಮಾತು. ಸೀಟ್ ಇಲ್ಲದೆ ಅನೇಕ ಜನ ಹೀಗೆ ಇಂತಹ ನಾಗಣ್ಣನಂಥವರ ಎಷ್ಟೋ ಮಹನೀಯರಿದ್ದಾರೆ. ಅವರೆಲ್ಲರೂ ಕೂಡ ಬೆಳಕಿಗೆ ಬರಬೇಕು ಅಂತ ನನ್ನ ಆಶಯ, ಆಶ್ವಾಸನೆ ಅವ್ರಿಗಿರಲಿ. ಪ್ರಪಂಚದಲ್ಲಿ ಅಂಥವರು ಮುಂದೆ ಬಂದು ಅವ್ರನ್ನೂ ಜನ ರೆಕಗ್ನೈಸ್ ಮಾಡಿ ಅವ್ರ ಸೇವೆಗೆ ಪ್ರಶಸ್ತಿ ಕೊಟ್ಟು ಅವ್ರನ್ನ ಮುಂದೆ ಬರೆಸ್ಬೇಕು ಅಂತ ನಾನು ಕೇಳ್ಕೊತೀನಿ. ದೇವರಲ್ಲಿ ಅವ್ರಿಗೆ ಚೆನ್ನಾಗಿ ಅವ್ರ ಮನೆಯವ್ರಿಗೆ ಆಯುಸ್ಸು ಆರೋಗ್ಯ ನೆಮ್ಮದಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ ತಾಯಿ. ನಮಸ್ಕಾರ. ನಮಸ್ಕಾರಪ್ಪ.